ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅತ್ತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಹಿಟ್ಲರ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ, ನಮಗೆ ಭಾರತವನ್ನ ಹಿಟ್ಲರ್ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಭಾರತವನ್ನ ಜರ್ಮನಿ, ಇಟಲಿ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಕೋಮುವಾದಿಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕು. ಹೀಗಂತ ಯುವ ಸಮುದಾಯಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ದೇವನಿಂದ ಇಲ್ಲಿವರೆಗೂ ಕೂಡ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದೆಯಲ್ಲ, ಹಿಟ್ಲರ್ ಒಂದು ಆಡಳಿತವನ್ನ ರೂಲ್ ಮಾಡ್ತಾ ಇದೆ ದೇಶದಲ್ಲಿ. ಹಾಗಾಗಿ ಹಿಟ್ಲರ್ ಆಡಳಿತಕ್ಕೆ ಕೇಂದ್ರ ಸರ್ಕಾರವನ್ನ ಹೋಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಮೊದಲಿನಿಂದಲೂ ಕೂಡ ತಾರತಮ್ಯವನ್ನು ಮಾಡ್ತಾನೆ ಬರ್ತಾ ಇದೆ. ಅದು ಜಿಎಸ್ಟಿ ಆಗಿರಬಹುದು ಅಥವಾ ಬಜೆಟ್ ಅಲ್ಲಿ ಆಗಿರಬಹುದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಹೀಗಂತ ಕೇಂದ್ರ ಸರ್ಕಾರ ವಿರುದ್ಧ ಸಿಎಂ ಅವರು ವಾಗ್ದಾಳಿ ನಡೆಸಿದರು. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ. ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು. ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅತ್ತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಹಿಟ್ಲರ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ, ನಮಗೆ ಭಾರತವನ್ನ ಹಿಟ್ಲರ್ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಭಾರತವನ್ನ ಜರ್ಮನಿ, ಇಟಲಿ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಕೋಮುವಾದಿಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕು. ಹೀಗಂತ ಯುವ ಸಮುದಾಯಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ದೇವನಿಂದ ಇಲ್ಲಿವರೆಗೂ ಕೂಡ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದೆಯಲ್ಲ, ಹಿಟ್ಲರ್ ಒಂದು ಆಡಳಿತವನ್ನ ರೂಲ್ ಮಾಡ್ತಾ ಇದೆ ದೇಶದಲ್ಲಿ. ಹಾಗಾಗಿ ಹಿಟ್ಲರ್ ಆಡಳಿತಕ್ಕೆ ಕೇಂದ್ರ ಸರ್ಕಾರವನ್ನ ಹೋಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಮೊದಲಿನಿಂದಲೂ ಕೂಡ ತಾರತಮ್ಯವನ್ನು ಮಾಡ್ತಾನೆ ಬರ್ತಾ ಇದೆ. ಅದು ಜಿಎಸ್ಟಿ ಆಗಿರಬಹುದು ಅಥವಾ ಬಜೆಟ್ ಅಲ್ಲಿ ಆಗಿರಬಹುದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಹೀಗಂತ ಕೇಂದ್ರ ಸರ್ಕಾರ ವಿರುದ್ಧ ಸಿಎಂ ಅವರು ವಾಗ್ದಾಳಿ ನಡೆಸಿದರು. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ. ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು. ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅತ್ತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಹಿಟ್ಲರ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ, ನಮಗೆ ಭಾರತವನ್ನ ಹಿಟ್ಲರ್ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಭಾರತವನ್ನ ಜರ್ಮನಿ, ಇಟಲಿ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಕೋಮುವಾದಿಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕು. ಹೀಗಂತ ಯುವ ಸಮುದಾಯಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ.
ಕನ್ನಡ ರಾಜ್ಯೋತ್ಸವ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದೆಯಲ್ಲ ಹಿಟ್ಲರ ಒಂದು ಆಡಳಿತವನ್ನ ರೂಲ್ ಮಾಡ್ತಾ ಇದೆ ದೇಶದಲ್ಲಿ. ಹಾಗಾಗಿ ಹಿಟ್ಲರ್ ಆಡಳಿತಕ್ಕೆ ಕೇಂದ್ರ ಸರ್ಕಾರವನ್ನ ಹೋಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಮೊದಲಿನಿಂದಲೂ ಕೂಡ ತಾರತಮ್ಯವನ್ನು ಮಾಡ್ತಾನೆ ಬರ್ತಾ ಇದೆ. ಅದು ಜಿಎಸ್ಟಿ ಆಗಿರಬಹುದು ಅಥವಾ ಬಜೆಟ್ ಅಲ್ಲಿ ಆಗಿರಬಹುದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಹೀಗಂತ ಕೇಂದ್ರ ಸರ್ಕಾರ ವಿರುದ್ಧ ಸಿಎಂ ಅವರು ವಾಗ್ದಾಳಿ ನಡೆಸಿದರು. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ. ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು. ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅತ್ತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಹಿಟ್ಲರ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ. ನಮಗೆ ಭಾರತವನ್ನ ಹಿಟ್ಲರ್ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಭಾರತವನ್ನ ಜರ್ಮನಿ, ಇಟಲಿ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ. ಕೋಮುವಾದಿಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕು. ಹೀಗಂತ ಯುವ ಸಮುದಾಯಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ ಇದೆಯಲ್ಲ ಹಿಟ್ಲರ ಒಂದು ಆಡಳಿತವನ್ನ ರೂಲ್ ಮಾಡ್ತಾ ಇದೆ ದೇಶದಲ್ಲಿ. ಹಾಗಾಗಿ ಹಿಟ್ಲರ್ ಆಡಳಿತಕ್ಕೆ ಕೇಂದ್ರ ಸರ್ಕಾರವನ್ನ ಹೋಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಮೊದಲಿನಿಂದಲೂ ಕೂಡ ತಾರತಮ್ಯವನ್ನು ಮಾಡ್ತಾನೆ ಬರ್ತಾ ಇದೆ. ಅದು ಜಿಎಸ್ಟಿ ಆಗಿರಬಹುದು ಅಥವಾ ಬಜೆಟ್ ಅಲ್ಲಿ ಆಗಿರಬಹುದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಹೀಗಂತ ಕೇಂದ್ರ ಸರ್ಕಾರ ವಿರುದ್ಧ ಸಿಎಂ ಅವರು ವಾಗ್ದಾಳಿ ನಡೆಸಿದರು. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ. ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು. ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ. ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು. ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ. ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಕರ್ನಾಟಕ ಸಹೋದಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ. ಭಾರತವನ್ನು ಹಿಟ್ಲರ್ನ ಜರ್ಮನಿ, ಮುಸೋಲಿನಿ ಇಟಲಿ, ಫ್ರಾಂಕೋನ ಸ್ಪೇನ್ ಮಾಡಲು